ಪ್ರತಿ ವರ್ಷದಂತೆ ಅಕ್ಟೋಬರ್ 21ರ ಈ ದಿವಸವನ್ನು ದೇಶದಾದ್ಯಂತ ಪೊಲೀಸ್ ಹುತಾತ್ಮರ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಮಾನ್ಯ ನ್ಯಾಯಾಧೀಶರು ಶ್ರೀ ಮಂಜುನಾಥ್ ನಾಯಕ್ ಸಾಹೇಬರು, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಮಿಸಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇನ್ನೊಬ್ಬ ವಿಶೇಷ ಆಹ್ವಾನಿತರು ಮಾನ್ಯ CEO ಆಗಿರ್ತಕ್ಕಂಥ ಹೇಮಂತ್ ರವರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀ ಕಾರ್ಯಪ್ಪನವರು ಮತ್ತು ಶ್ರೀ ರಮೇಶ್ ರವರು, ಅವರು ಕೂಡ ಇರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇನ್ನೊಬ್ಬ ವಿಶೇಷ ಆಹ್ವಾನಿತರು KSRP ಕಮಾಂಡೆಂಟ್ ಅವರಾಗಿರ್ತಕ್ಕಂಥ ಯುವಕುಮಾರ್ ರವರು ಇರ್ತಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಉಪಾಧೀಕ್ಷಕರುಗಳು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಸು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸು ಮತ್ತು ಎಲ್ಲ ಸ್ಟಾಫು ಮತ್ತೆ ಮಾಧ್ಯಮ ಮಿತ್ರರು ಕೂಡ ಬಂದಿರ್ತಾರೆ. ಹಾಗೆ ರಿಟೈರ್ಡ್ ಪೊಲೀಸ್ ಸ್ಟಾಫ್ ಅಂಡ್ ಆಫೀಸರ್ಸ್ ಕೂಡ ಬಂದಿರ್ತಾರೆ. ಸಾರ್ವಜನಿಕರು ಕೂಡ ಬಂದಿರ್ತಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ NCC ಕಡೆಯಿಂದ ಅವರ ರಿಪ್ರೆಸೆಂಟೇಟಿವ್ಸ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸಲಿಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 21 ಅಕ್ಟೋಬರ್ 1959ರಂದು ಕೇಂದ್ರ ಮೀಸಲು ಪಡೆಯ DYSP ಶ್ರೀ ಕರಣ್ ಸಿಂಗ್ ಅವರ ನೇತೃತ್ವದಲ್ಲಿ 20 ಜನರ ಒಂದು ತಂಡ ಭಾರತ ಮತ್ತು ಚೀನಾ ದೇಶದ ಗಡಿ ಪ್ರದೇಶದ ಲಡಾಖ್ನ ಹಾಟ್ ಸ್ಪ್ರಿಂಗ್ ಎಂಬ ಸ್ಥಳದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುತ್ತದೆ. ಆ ಸಮಯದಲ್ಲಿ ನೆರೆಯ ಚೀನಾ ದೇಶದ ಸೈನಿಕರು ಹಠಾತ್ತನೆ ಆಕ್ರಮಣ ಮಾಡಿ ಶ್ರೀ ಕರಣ್ ಸಿಂಗ್ ಮತ್ತು 9 ಇತರೆ ಸಿಬ್ಬಂದಿಗಳನ್ನ ಹತ್ಯೆ ಮಾಡಿರ್ತಾರೆ. ಸೊ ಆ ಹುತಾತ್ಮರ ದೇಹಗಳನ್ನು 28 ನವೆಂಬರ್ 1959ರಂದು ಭಾರತಕ್ಕೆ ಹಸ್ತಾಂತರ ಮಾಡಲಾಗಿರ್ತದೆ. ಸಕಲ ಪೊಲೀಸ್ ಗೌರವದೊಂದಿಗೆ ಅಂತಿಮ ಸಂಸ್ಕಾರನೂ ಕೂಡ ನಾವು ನೆರವೇರಿಸಿರ್ತೀವಿ. ಚಿಂಗಾಕಂ ಕಾನ್ಸ್ಟೇಬಲ್ ದೀಪಕ್ ಕುಮಾರ್, ಕಾನ್ಸ್ಟೇಬಲ್ ಪರಮಾನಂದನ್ ಟಿ, ಕಾನ್ಸ್ಟೇಬಲ್ ಬಚ್ಚು ಮಂಡಲ್, ಕಾನ್ಸ್ಟೇಬಲ್ ದಿನಾಚರಣೆ 2025ರ ಮುಖ್ಯ ಅತಿಥಿಗಳಾದ ಶ್ರೀಯುತ ಮಂಜುನಾಥ್ ನಾಯಕ್ ಸಾಹೇಬರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಹಾಗೂ GK ಮಿಥುನ್ ಕುಮಾರ್ ಸರ್, ಪೊಲೀಸ್ ಅಧೀಕ್ಷಕರು, ಹಾಗೂ ಅಡಿಷನಲ್ SP ರಮೇಶ್ ಕುಮಾರ್ ಸರ್ ಅವರು, ಹಾಗೂ ಅಡಿಷನಲ್ SP ಕಾರ್ಯಪ್ಪ, ಹಾಗೂ ಇನ್ನಿತರೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಬೇರೆ ರೀತಿ ಆಲೋಚನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ನಾನು ಹೇಳಿರೋ ಹಾಗೆ ಸಣ್ಣ ಒಂದು ಸರ್ಕಾರದ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಸ್ಕೀಮ್ಸ್ಗಳನ್ನ ನಾವು ತಗೊಂಡ್ರೆ ನಿಜವಾಗ್ಲೂ ಕೂಡ ನಾವು ನಮ್ಮ ವೈಯಕ್ತಿಕ ಜೀವನನ ನಾವು ಸದೃಢಗೊಳಿಸ್ಬೋದು. ವೈಯಕ್ತಿಕ ಜೀವನ ಯಾವಾಗ ಸದೃಢಗೊಳ್ಳುತ್ತೆ ಅವಾಗ ನಮ್ಮ ಪ್ರೊಫೆಷನಲ್ ಲೈಫ್ ಏನಿದೆ ಅದು ಕೂಡ ಚೆನ್ನಾಗಿರುತ್ತೆ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆಯವರಿಗೆ
ಈ ಒಂದು ಹುತಾತ್ಮ ದಿನಾಚರಣೆಯನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಮತ್ತೊಮ್ಮೆ ಧನ್ಯವಾದಗಳನ್ನ ಸೂಚಿಸ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಪೊಲೀಸ್ ಹುತಾತ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಸನ್ಮಾನ್ಯ ಶ್ರೀ GK ಮಿಥುನ್ ಕುಮಾರ್ ಅವರೇ, ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ಶ್ರೀ ಹೇಮಂತ್ ಅವರೇ, ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರಾಗಿರುವಂಥ ಶ್ರೀ ಕಾರ್ಯಪ್ಪನವರೇ, ಶ್ರೀ ರಮೇಶ್ ಕುಮಾರ್ ಅವರೇ ಮತ್ತು KSRPಯ ಕಮಾಂಡರ್ ಆಗಿರುವಂಥ ಶ್ರೀ ಯುವಕುಮಾರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸ್ತರದ ಪೊಲೀಸ್ ಅಧಿಕಾರಿಗಳೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಮಹನೀಯರೇ ಮತ್ತು ಮಹಿಳೆಯರೇ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಮಿಥುನ್ ಕುಮಾರ್ ಅವರಿಗೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಗೆಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಕೆಲವೊಂದು ಸಂಪ್ರದಾಯಗಳು, ಕಾರ್ಯವಿಧಾನ, ಇದರಿಂದ ಏನು ಪ್ರಯೋಜನ ಎನ್ನುವುದು ಕೂಡ ನಮಗೂ ಕೂಡ ಗೊತ್ತಿರಲ್ಲ, ನಿಮಗೂ ಕೂಡ ಗೊತ್ತಿರಲ್ಲ. ಇದರಿಂದ ಹೊರತುಪಡಿಸಿ ನೂತನ ತಂತ್ರಜ್ಞಾನವನ್ನ ತಮ್ಮ ದೈನಂದಿನ ವಿಧಾನದಲ್ಲಿ ಅಳವಡಿಸಿದರೆ ತಾವು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಸೈನಿಕರು ಬಹಳಷ್ಟು ಮಂದಿ ಹುತಾತ್ಮರಾಗಿದ್ದು ಹೊರ ದೇಶದವರ ಆಕ್ರಮಣದಿಂದ, ಆದರೆ ಪೊಲೀಸರು ಬಹಳಷ್ಟು ಮಂದಿ ಹುತಾತ್ಮರಾಗಿರುವುದು ನಮ್ಮ ಒಳಗಿನಲ್ಲಿರುವಂತಹ ಭಯೋತ್ಪಾದಕರಿಂದ, ನಮ್ಮಲ್ಲಿರುವಂತಹ ಕ್ರಿಮಿನಲ್ಗಳಿಂದ. ಇದು ಎರಡು ಒಂದು ಸಂಸ್ಥೆಯ ನಡುವೆ ಹುತಾತ್ಮರಾದವರ ನಡುವೆ ಇರುವಂತಹ ವ್ಯತ್ಯಾಸ. ಈ ರೀತಿ ಅವಘಡಕ್ಕೆ ಈಡಾಗುವುದನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಮಾತ್ರವಲ್ಲ, ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಕ್ಕಾಗಿ ತಂತ್ರಜ್ಞಾನವನ್ನು ಬಹಳಷ್ಟು ಬೇಗ ಅಳವಡಿಸಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶಿವಮೊಗ್ಗ ಬ್ಯಾಂಡ್ ಮಾಸ್ಟರ್ ಅಶ್ವಥ್ ನಾರಾಯಣ್ ರೆಡ್ಡಿ ಹಾಗೂ ಲಕ್ಷ್ಮಣ್ ಸರ್ ಪೊಲೀಸ್ ಬ್ಯಾಂಡ್ ನವರಿಂದ ಸಾರೆ ಜಹಾಸಿ ಅಚ್ಚ ವಾದ್ಯ ನುಡಿಸಲಿದ್ದು, ಇದೀಗ ಕವಾಯತು ಪಡೆ ನಿರ್ಗಮನವಾಗಲಿದೆ.